चालू चालू ಮಾಡಿಲ್ಲ चालू ಮಾಡಿ ಹಾಂ తిరిగిపెట్టి ముందుకని తిరిగి ಮತ್ತು ಹಿಂಗೆ ಮುಂದೆ ಹಾಕೋತಾದ್ರೆ ಸೊಸೈಟಿ ಸೂಪರ್ ಶೆಡ್ ಆಗ್ತೈತಿ ರಿಲೇಟಿವ್ ಜೋಡಿಸು ಪಾಳಿ ಬರ್ತೈತಿ. ಅದಕ್ಕೆ ದಯವಿಟ್ಟು ನಮ್ಮ ಸೊಸೈಟಿ ನಿಮ್ಮ ಒಳಗೆ ಮೇನ್ ಸೊಸೈಟಿ ಅನ್ನೋದಾವ ಆ ನಮೂನಿ ಬರಂಗೆ ಏನು ಪ್ರಯತ್ನ ಬೇಕು ಅವ್ರು ನಾವು ಮಾಡ್ತೀವಿ. ಅದಕ್ಕೆ ನೀವು ಸರ್ಕಾರ ಕೊಟ್ರಿ ಅಂದಾಗ ಅವ್ರು ಏನಂದ್ರೆ 27 ಲಕ್ಷ ಇದ್ದದ್ದು ಎಕ್ದಮ್ಮ 60 ಲಕ್ಷ ಸಾಲ ಕೊಟ್ಟರು. 60 ಲಕ್ಷ ಸಾಲ ಕೊಟ್ಟರು. ಅಲ್ಲಿಂದ ಮುಂದೆ ಸುದ್ದಿ ತಕ ನೀವು ನೋಡ್ತೀರಿ ಅದು 60 ಲಕ್ಷ ಸೂಟ್ ಆಯ್ತದ. ನಮ್ಮ ಸುದಯೋ ನಿಮ್ಮ ಸುದಯ ಎಲ್ಲ 60 ಲಕ್ಷ ಸೂಟ್ ಆಯ್ತು. ಮತ್ತು 1.5 ಕೋಟಿ ಕೊಟ್ಟರು ಅವ್ರು. 1.5 ಕೋಟಿ ಸೂಟ್ ಆಯ್ತು ಅಂದ್ರೆ ಆ ಟೈಮ್ನಾಗ 3 ಸಲ ಸಾಲ ಸೂಟ್ ಆಗಿತ್ತು, ನಿಮಗೂ ಗೊತ್ತಿರಬೇಕು. ಆ ನಂತರ ಸಿದ್ದರಾಮಯ್ಯ ಸಾಹೇಬ್ರ ಟೈಮ್ನಾಗ ಒಂದು ಸೂಟ್ ಆಯ್ತು. ಟೋಟಲ್ 3 ಸಲ ಸಾಲ ಸೂಟ್ ಆಯ್ತು. ಆ ನಂತರ ಇದು ಹೆಂಗಾಗೈತೆ ಅಂದ್ರೆ ಪ್ರತಿ ಸಲ ನಾವು ಸಾವುಕಾರಿಗೆ ಹೋಗಿ ಸಾವುಕಾರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ ಸಾವುಕಾರ ನಮ್ಮ ಜನ ಡ್ರೈ ಏರಿಯಾ ಐತ್ರಿ, ಗರೀಬರು ಅದಾರು, ಕೈಲಿ ತುಂಬಲಾಕಾಗೋದಿಲ್ಲ, ಸಾಲ ರಿನ್ಯೂವಲ್ ಮಾಡ್ಲಾಕಾಗೋದಿಲ್ಲ. 75%ಗಿಂತ ಹೆಚ್ಚು 25%ಗಿಂತ ಹೆಚ್ಚು ಬಿತ್ತಂದ್ರೆ 75%ಗಿಂತ ಒಳಗೆ ಸೊಸೈಟಿದಲ್ಲಿ ರಿನ್ಯೂವಲ್ ಬಿತ್ತಂದ್ರೆ ಕಟ್ಟಬಾಕಿ ಉಳಿದು ಅಂದ್ರೆ ಸೊಸೈಟಿ ನುಕ್ಸಾನ್ದಾಗ ಬರ್ತೈತಿ. ಅದ್ರ ಸಲುವಾಗಿ ನೀವು ನಿಮಗೊಂದು ಓಟ್ ಬೇಕ್ರಿ. ಅದನ್ನ ನಾವು ಏನು ಪ್ರಾಬ್ಲಮ್ ಇಲ್ಲ, ನಾವು ನೀವು ಯಾವತ್ತೂ ಕುಡ್ಕೊಂಡು ಬಂದೀವಿ ಕೊಟ್ಟಿಲ್ಲ. ಇಲ್ಲಿ ತನಕ ಏನು ಮಾಡ್ಯಾರ ಅವ್ರ ಸಾಲ ಬಿ ಅವರ ಹೆಚ್ಚು ಮಾಡ್ತಾರೆ. 3 ವರ್ಷಕ್ಕೊಮ್ಮೆ ಸಾಲ ತುಂಬಿ ಬಿ ಅವ್ರ ತೆಗಿತಾರೆ, ಏನೋ ಪ್ರಾಬ್ಲಮ್ ಇಲ್ಲ. ಇವತ್ತು ನಾವು ಮೊನ್ನೆನೂ ಈಗ ಹೋದ ವರ್ಷ ನಾವು ಇದು ಮಾಡಿದಾಗ 5 ಕೋಟಿ ಇದ್ದದ್ದು ಮತ್ತೆ 3 ಕೋಟಿ ರೂಪಾಯಿ ಹೆಚ್ಚು ಮಾಡ್ಯಾರ ಅವ್ರು ಸಾಲ ಸಾವುಕಾರ. ಯಾಕಂದ್ರೆ 2.75 ಅಂದ್ರೆ 3 ಕೋಟಿ ಸಾಲ ಹೆಚ್ಚು ಮಾಡಿ ಈಗ ಸರ್ವಸಾಧಾರಣ 8 ಕೋಟಿ ಸಾಲ ಐತೆ. ನಾವು ಕೃಷಿ ಪತ್ತಿನ ಸಾಲ ಈಗ ಸ್ವಲ್ಪ ಕೊಟ್ಟಾರು. ಇನ್ನು ಇಲೆಕ್ಷನ್ ಇದ್ದದಕ್ಕೆ ಅದನ್ನ ಕೊಡ್ಲಾಕ್ ಬಂದಿಲ್ಲ. ಇಲೆಕ್ಷನ್ ಆದ 2ನೇ ದಿನ ಹಿಡಿದು ಉಳಿದ ಸಾಲ ಬಿ ಕೊಡ್ತೀವಿ ನಾವು. ಆ ನಂತರ ನಾವು ಇಲ್ಲಿ ತನ ಯಾವುದೋ ಪಾರ್ಟಿ ಪಂಥ ಏನೋ ರಿನ್ಯೂವಲ್ ಮಾಡಾಗಲಿ ಸಾಲ ಕೊಡಾಗಲಿ ಯಾವುದೋ ಮಾಡಿಲ್ಲ. ಯಾವ ವಿರೋಧ ಪಾರ್ಟಿ ಅವರು ಯಾರೇ ಇರಲಿ, ನನ್ನ ಸ್ನೇಹಿತರು ಇಲ್ಲಿ ಎಲ್ಲರೂ ಅದಾರ, ಎಲ್ಲ ಯಾರು ಬೇಕಾದವ್ರು ಹೇಳ್ಬೇಕಾದ್ರೆ ಇವ್ರು ತುಂಬಿಲ್ಲ ನಾವ ಇವ್ರು ಹಿಂಗಾತ ಹೇಳಿ ಎಲ್ಲರಿಗೂ ತುಂಬ ತಕ್ಕೋದು ಬಂದೀವು. ಸಾವುಕಾರಿಗೆ ಹಂಗ 150 ಸೊಸೈಟಿ ಅದಾವ ಸಾವುಕಾರ ಅಂಡ್ರಿನಾಗ 15 ತಾಲೂಕದಾಗ. ನಮ್ಮ ಒಂದು ಸೊಸೈಟಿ ಬಿಟ್ರೆ ಅವ್ರಿಗೆ ನುಕ್ಸಾನ ಇಲ್ಲ. 150 ಪೈಕಿ 125 ಸೊಸೈಟಿ ಅವ್ರ ಕಡೆ ಅದಾವ. ಆದ್ರೆ ಹಂಗ ಪೈಲಾದ ಹಿಡಿದು ನಮ್ಮ ಸಂಬಂಧ ಚಲೋ ಹಿಡ್ಕೋತ ಬಂದೀವನ್ನ ಇಲ್ಲಿ ತಕ್ಕ ಸೌಕರ್ಯ ಏನು ಮಾಡ್ಯಾರ ಅಂದ್ರೆ ನಮ್ಮ ಕೈ ಹಿಡ್ಕೋತ ಬಂದರು. ಕೈ ಹಿಡ್ಕೋತ ಬಂದಾಗ ಸೊಸೈಟಿ ಒಂದು ಒಳ್ಳೆ ಸ್ಟೇಜಿಗೆ ಐತಿ. ಆದ್ರಿಂದ ಇವತ್ತು ನಾವು ಈ ಬಾಯಿ ಎಲೆಕ್ಷನ್ಗೆ ಹೆಚ್ಚು ಮಾತಾಡ್ಲಕ್ಕೆ ಹೋಗುದಿಲ್ಲ. ನಮ್ಮ ಈ ಒಂದು ಪೆನಾಲ್ ಏನೈತಿಲ್ಲ ರೈತ ಅಭಿವೃದ್ಧಿ ಸಹಕಾರಿ ಪೆನಾಲ್ ಸನ್ಮಾನ್ಯ ಲಕ್ಷ್ಮಣನ ಸೌದಿ ಸಾವುಕಾರ, ಆನಂತರ ರಾಜು ಅಣ್ಣ ಕಾಗೆ ಇವರ ಬೆಂಬಲಿತ ಅಭ್ಯರ್ಥಿ ಆದಂತ ನಮ್ಮ ಸ್ನೇಹಿತ ದಿನಕರ್ ಅನ್ನಪ್ಪ ಪವಾರ್ ಇವ್ರು ನಿಂತಾರ. ಸಾಧಾರಣ ನೋಡ್ತೀವಿ ನೀವು, ಒಳ್ಳೆ ವ್ಯಕ್ತಿ ಅದಾನು, ಪ್ರಾಮಾಣಿಕ ವ್ಯಕ್ತಿ ಅದಾನು, ಸೊಸೈಟಿ ವ್ಯವಸ್ಥಿತ ವ್ಯಕ್ತಿ ಅದಾನು. ಆ ನಂತರ ಬರುವ ದಿನಮಾನಗಳಲ್ಲಿ ನಾವೇ ಯಾಕೆ ಅವ್ನಿಗೆ ಒಳ್ಳೆಯ ಸ್ಥಾನಮಾನ ಕೊಡ್ತೀವಿ. ಆ ನಂತರ ನೀವು ಯಾವುದೇ ಇದಕ್ಕೆ ಅಪೇಕ್ಷೆ ಪಡವಲ್ಲದ ಮನುಷ್ಯ ಕೇಳ್ದ ನಾವೇನ್ ಮಾಡಿದ್ವಿ ಪವರಲ್ಲಿ ಹೋಗಿ ಈಗಾದ್ರೂ ಬಿ ನಾವು ಪವರಲ್ಲಿ ಇವನ ಕೊಡ್ರಿ ಅಂತ ಕೇಳಿದ್ ನಾವು ಇಲ್ಲೆಲ್ಲರೂ ಪವರ್ ಅದಾರ ಹೇಳಬೇಕಾದ್ರೆ ನಾವು ಹೋಗಿ ನಿಮ್ಮಲ್ಲಿ ಯಾವ್ದು ಕೊಡ್ತೀರಿ ಆ ಸೀಟ್ ತೊಗೊತೀವನ್ನ ಅವ್ರು ಏನ್ ಮಾಡಿದ್ರು ಅಂದ್ರೆ 2 ಸೀಟದ ಹೆಸರು ಹೇಳಿದ್ರು.
ಒಂದು ದಿನಕರ್ ಪವಾರ ಒಂದು ನಿವಾಸ್ ಪವಾರ ಅಂತೇಳಿ ಲಾಸ್ಟ್ ದಿವನ ಅವ್ರು ಕಾಲೇಜ್ ಮಾಡಿ ಇವ್ರು ಕೊಟ್ಟಾರ ನಮಗೆ. ಅದಕ್ಕೆ ಇವ ನಮ್ಗೆ ಅಷ್ಟ ಕೊಟ್ಟಿಲ್ಲ ಅವ್ರ ನಿಮ್ಮೆಲ್ಲರೂ ಉಡ್ಯಾಗ ಹಾಕ್ಯಾರ ಅವ್ರು ನಂಬರ್ಗೆ ಉಡ್ಯಾಗ ದಿನಕರ್ ಪವಾರ್ನ ಹಾಕ್ಯಾರು. ಆದ್ದರಿಂದ ದಯವಿಟ್ಟು ಇದು ಸೌಕರ್ಯ ಇಲೆಕ್ಷನ್ ಐತೆ ಅಂತ ತಿಳ್ಕೊಂಡ ಮುಂದೆ ರಿನ್ಯೂವಲ್ ಏನೋ ಪ್ರಾಬ್ಲಮ್ ಆಗಲ್ದಂಗ ಮುಂದೆ ಆಗ್ಲಾಕ ದಿನಕರ್ ಪವಾರ್ ಆರಿಸ್ಬಿಡೋದು ಅತ್ಯವಶ್ಯಕ ಐತಿ. ಆದ್ದರಿಂದ ನೀವೆಲ್ಲರೂ ಕೂಡಿ ಬಹುಮತಗಳಿಂದ ಈ ದಿನಕರ್ ಪವಾರ್ನ ಗುರುತ ಸಿಲಿಂಡರ್ ಗ್ಯಾಸ್ ಐತಿ ನೋಡ್ರಿ ಇಲ್ಲಿ 2ನೇ ನಂಬರ್ಗೆ ಸಿಲಿಂಡರ್ ಗ್ಯಾಸ್ ಬರ್ತತಿ. 2ನೇ ನಂಬರ್ಗೆ ಸಿಲಿಂಡರ್ ಗ್ಯಾಸ್ಗೆ ನಿಮ್ಮ ಮತ ಹಾಕಿ ದಿನಕರ್ ಪವಾರ್ನ ಬಹುಮತದಿಂದ ಆರಿಸ್ತರ್ಬೇಕಂತ ನನ್ನ ಮಾತು.